ನೋಡು ರಾಜು, ಏನು ಮಾಡ್ತೀವೋ ಬಿಡ್ತೀವೋ ನನಗಂತೂ ಗೊತ್ತಿಲ್ಲ. ನನಗೆ ಮಾತ್ರ ಹುಡುಗಿ ಬೇಕು ಅಷ್ಟೇ. ಎಷ್ಟಾಗುತ್ತೋ ಅಷ್ಟಾಗಲಿ, ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಸರ್ ಕೂಡ ಹಾಗೆ ಹೇಳಿದ್ದಾರೆ. ಇವಳು ಮಾತ್ರ ಮಾರೋದು ಫಿಕ್ಸು. ಆಮೇಲೆ ನೀನೇನು ಚೇಂಜ್ ಮಾಡೋವಾಗಿಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಓಕೆ ಸರ್, ಅದಕ್ಕಾಗಿ ಅಲ್ವಾ ನಿಮ್ಮನ್ನ ಕರ್ಕೊಂಡು ಬಂದಿರೋದು. ನನಗೂ ತುಂಬಾ ಪ್ರಾಬ್ಲಮ್ ಇದೆ. ನನಗೂ ಇವಾಗ ದುಡ್ಡಿನ ಸಮಸ್ಯೆ ಜಾಸ್ತಿ ಇದೆ. ಹಾಗಾಗಿ ನನಗೆ ಅವಳು ತಕ್ಕಾಗಿ ನನಗೆ ದುಡ್ಡು ಬೇಕು. ಅದೇ ರೀತಿ ನಾನು ನಿಮ್ಮನ್ನ ಕೇಳ್ತಾ ಇರೋದು ಅಷ್ಟೇ. ನೀವು ನಾನು ಹೇಳೋ ರೀತಿ ನೀವು ದುಡ್ಡನ್ನ ಕೊಟ್ಟರೆ ಅವಳನ್ನ ನಾನು ಕಳಿಸ್ಕೊಡೋದಕ್ಕೆ ನನಗೇನೂ ಅಭ್ಯಂತರ ಇಲ್ಲ. ನಾಳೆ ನಮಗೆ ಅವಳನ್ನ ಕರ್ಕೊಂಡು ಹೋದ್ಮೇಲೆ ಅವರು ಇವರು ಅಂತ ಹೇಳಿ ನಮಗೇನು ಅದು ಅವ್ರ ರಿಲೇಟಿವ್ಸ್ ಬಂದಿರೋದು ನಮಗೇನು ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಪ್ರಾಬ್ಲಮ್ನ ನೀನೇ ಸಾಲ್ವ್ ಮಾಡ್ಕೋಬೇಕು. ಅದು ಬಿಟ್ಟು ಆಮೇಲೆ ಅದಾಯಿತು ಇದಾಯಿತು ಅಂತ ಹೇಳಿ ನೀನೇನಾದರೂ ಪೊಲೀಸರನ್ನಾದ್ರು ಕರ್ಕೊಂಡು ಬಂದರೆ ಚೆನ್ನಾಗಿರಲ್ಲ ನೋಡಿ. ಇವಾಗಲೇ ಹೇಳ್ತಾ ಇದ್ದೀನಿ ನಾನು ಫಸ್ಟ್. ಇಲ್ಲ ಸರ್, ಅವ್ರ ಮನೇಲೆಲ್ಲ ಬರಂಗಿಲ್ಲ ಬಿಡಿ. ಯಾಕಂದರೆ ನಾವು ಲವ್ ಮಾಡಿ ಅವ್ರ ಮನೇಲೆ ನನಗೆ ಫಸ್ಟೇ ಹೇಳಿಬಿಟ್ಟಿದ್ದಾರೆ. ನೋಡು, ಮದುವೆ ಆದ ಹೋದ್ಮೇಲೆ ನೀನು ವಾಪಸ್ ನಮ್ಮ ಮನೆಗೆ ಯಾವತ್ತಿಗೂ ಕಾಲು ಇಡೋ ಹಾಗಿಲ್ಲ. ಅವಳು ನಮ್ಮ ಮನೆಗೆ ಬರೋ ಹಾಗಿಲ್ಲ. ನಾವು ನಿಮಗೆ ಗ್ರ್ಯಾಂಡಾಗಿ ಮದುವೆ ಮಾಡಿ ಕೊಟ್ಬಿಡ್ತೀವಿ. ಅವಳನ್ನ ಕರ್ಕೊಂಡು ಆ ಕಡೆ ಎಲ್ಲರೂ ಹೋಗ್ಬಿಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಮದುವೆಗೆ ಒಪ್ಕೊಂಡು ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀನಿ ಸರ್. ಓ ಹೌದಾ, ಸರಿ ಸರಿ. ಹಾಗಿದ್ರೆ ಇವಾಗಲೇ ಮಾತಾಡೋಣ ರೇಟು. ಆದರೆ ಇನ್ನೊಂದು, ನೀನು ಅವಳನ್ನ ಒಪ್ಪಿಸ್ಬೇಕಲ್ವಾ ನಮ್ಮ ಜೊತೆ ಬರೋದಕ್ಕೆ. ಅವಳು ಒಪ್ಪಲಿಲ್ಲ ಅಂದರೆ ಏನು ಮಾಡೋದು? ಹೇಗೋ ಒಪ್ಪಿಸ್ತೀನಿ. ಹೊಡೆದು ಬಡದು ಏನಾದರೂ ಮಾಡಿ ಅವಳನ್ನ ನಾನು ನಿಮ್ಮ ಜೊತೆ ಬರೋದಕ್ಕೆ ಒಪ್ಪಿಸ್ತೀನಿ. ಸರಿನಾ ಸರ್? ಸರಿ, ಆಗಿದ್ರೆ ನನಗೇನು ಕಾಫಿ ಗಿಫಿ ಎಲ್ಲ ಬೇಕಾಗಿಲ್ಲ. ನಾನು ಹೋಗ್ತೀನಿ. ನನಗೆ ಇನ್ನೂ ಒಂದು ಕಡೆ ಹೇಳಿದ್ದಾರೆ, ಅಲ್ಲಿ ಕೂಡ ನಾನು ಹೋಗಿ ಮೀಟ್ ಮಾಡಬೇಕು. ಸರಿ ಸರಿ, ಬಾಯ್. ನನಗೆ ಇನ್ನೂ 2 ದಿನದಲ್ಲಿ ನೀನು ಏನನ್ನೋದು ನನಗೆ ತಿಳಿಸ್ಬೇಕು, ಸರಿನಾ? ಸರಿ ಆಯಿತು ಸರ್, ನೀವೇನು ವರಿ ಮಾಡ್ಕೊಳ್ಬೇಡಿ. ನಾನು 2 ದಿನದಲ್ಲಿ ನಿಮಗೆ ಏನಂತ ಹೇಳಿ ನಿಮಗೆ ಕಾಲ್ ಮಾಡ್ತೀನಿ ತಗೊಳ್ಳಿ ಸರ್. ಸರಿ ಸರಿ, ಆಯಿತು. ಎಲ್ಲೋದ್ಲವಳು? ಕರಿಯವಳನ್ನ ಇನ್ನೊಂದು ಸಾರಿ ನೋಡ್ಕೊಂಡು ಹೋಗ್ತೀನಿ. ಮಧು, ಮಧು, ಸ್ವಲ್ಪ ಬಾಯ್ಲಿ. ಹೇಳಿ ರಾಜು, ಏನಾಯ್ತು? ಅದು ಅಜ್ಜಿ ಇನ್ನೂ ಟೀ ಮಾಡಿರಲಿಲ್ಲ. ಟೀ ಮಾಡೋವರೆಗೂ ಅಲ್ಲೇ ನಿಂತಿದ್ದೆ. ಏನಾಯ್ತು ರಾಜು? ಏನಿಲ್ಲ, ನಮ್ಮ ಫ್ರೆಂಡು ನಿನಗೆ ಬಾಯ್ ಹೇಳಿ ಹೋಗ್ಬೇಕು ಅಂತ ಅನ್ಕೊಂಡ, ಹಾಗಾಗಿ ಕರೆದೆ ಅಷ್ಟೇ. ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ವಿಶ್ವ ಅವರೇ, ಟೀ ತೊಗೊಂಬರ್ತೀನಿ. ಯಾಕಷ್ಟೊಂದು ಅರ್ಜೆಂಟು? ಸ್ವಲ್ಪ ಟೀ ಕುಡಿದು ಹೋಗಿ ಅಲ್ಲ. ಬೇಡ ಬೇಡ ಮಧು, ನನಗೆ ಸ್ವಲ್ಪ ಕೆಲಸ ಇದೆ. ಯಾಕೋ ನಿನ್ನ ನೋಡಬೇಕು ಅಂತ ಅನಿಸ್ತು, ಹಾಗಾಗಿ ಕರೆದೆ ಅಷ್ಟೇ. ನನ್ನನ್ನ ಯಾಕೆ? ನಿನಗೆ ಬಾಯ್ ಹೇಳೋದಕ್ಕೆ. ಅಲ್ಲ, ಸರಿ ಆಯ್ತು, ಹೋಗಿ. ಬಾಯ್ ಮಧು. ರಾಜು, 2 ದಿನದಲ್ಲಿ ರೆಡಿ ಮಾಡು, ಸರಿನಾ? ಬಾಯ್ ಮಧು. ಸರಿ, ಹೋಗಿ. ಸರಿ ಆಯಿತು ವಿಶ್ವ, ಹೋಗ್ಬಾ. ಇವಳ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ? ಏನಾಯ್ತು ಇವಳಿಗೆ? ಅಯ್ಯೋ, ಇವನೇನು ಅವಳ ನೋಡಿ ಕೆಲಸ ಇದ್ದಾನಲ್ಲ, ಅದಕ್ಕೆ ಕೋಪ ಬಂದಿರ್ಬೇಕು ಅವಳಿಗೆ. ಸರಿ, ನಾನು ಹೋಗಿ ಬರ್ತೀನಿ ರಾಜು. ಸರಿ ಆಯಿತು ಸರ್, ಹೋಗಿ ಬನ್ನಿ. ಅಯ್ಯೋ, ನಾನು ಬೇರೆ ಸರ್ ಅನ್ನಲ್ಲ, ಏನಪ್ಪ ಮಾಡೋದು ಇವಳು ಕೇಳಿದ್ರೆ? ಈ ರಾಜು ಯಾರವನು? ಅಂತ ಪರಿ ನೋಡ್ತಾ ಇದ್ದಾನೆ. ನನ್ನ ನೋಡಿ ಜೊಲ್ ಸುರಿಸ್ತಾ ಇದ್ದಾನೆ. ಯಾರವನು? ಯಾಕೆ ಹಾಗೆ ನೋಡ್ತಾ ಇದ್ದ? ನಾನು ಮಲ್ಕೊಂಡಿರ್ಬೇಕಾದ್ರೆ ಏನೋ ಗುಸು ಗುಸು ಮಾತಾಡ್ತಾ ಇದ್ರಿ. ಯಾರೋ ಫೋಟೋ ಕೂಡ ತೆಗೆದಂಗಾಯ್ತು. ಅದಕ್ಕೆ ನನಗೆ ಒಂದ್ಸಲ ಗಾಬರಿಯಾಗಿ ನಾನು ಎದ್ದು ಬಿಟ್ಟೆ. ಏನಾಯ್ತು? ಯಾರವನು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಯಾರನ್ನ ಕರ್ಕೊಂಡ್ ಬಂದಿದೀಯ ಮನೆಗೆ? ಅದು ಮದುವೆ ನಾನು ಯಾರನ್ನ ಕರ್ಕೊಂಬರ್ಲಿ ಹೇಳಿದೆ ತಾನೇ, ನನ್ನ ಫ್ರೆಂಡು ಅಂತ ಹೇಳಿ. ಹಾಂ, ಅದಕ್ಕೂ ಅಲ್ಲ, ಅವ್ನು ಇರೋದೇ ಹಾಗೆ. ಅಷ್ಟಕ್ಕೆ ಈ ಕೋಪ ಮಾಡ್ಕೊಂಡ್ರೆ ಹೇಗೆ? ಮತ್ತೆ ಫ್ರೆಂಡ್ಸ್ ಅಂದಮೇಲೆ ಮನೆಗೆ ಬರ್ತಾರೆ ಹೋಗ್ತಾರೆ. ನೀನು ಬರಬೇಡ ಅಂದರೆ ಹೇಗೆ? ನಿನಗೋಸ್ಕರ ಎಲ್ಲ ಫ್ರೆಂಡ್ನು ಇವ್ರನ್ನ ಬಿಟ್ಟು ಕುಂದ್ರಕ್ಕಾಗಲ್ಲ ನನ್ನ ಕೈಲಿ, ಅರ್ಥ ಮಾಡ್ಕೋ. ಯಾಕೋ ನನಗೆ ನೀನ್ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ರಾಜು. ನಿನಗೆ ನನ್ನ ಮೇಲೆ ಡೌಟಾ? ಹಾಗಿದ್ರೆ ಹೋಗ್ಬಿಡು ನಿಮ್ಮ ತವ್ರ ಮನೆಗೆ. ನನ್ನ ಮೇಲೆ ಡೌಟ್ ಇದ್ರೆ ನನ್ನ ಜೊತೆಗೆ ಹಾಕಿದ್ಯಾ? ಹೋಗು. ಅದು ಹಾಗಲ್ಲ ರಾಜು. ಮತ್ತೆ ಸಡನ್ ಆಗಿ ನೀನು ಈ ರೀತಿ ನನಗೆ ಕೇಳ್ದೆ ನಿಮ್ಮ ಫ್ರೆಂಡ್ನ ಕರ್ಕೊಂಡು ಬಂದೆ. ನನಗೆ ಅವ್ನು ನೋಡೋ ರೀತಿ ಯಾಕೋ ಸರಿ ಇಲ್ಲ. ನಿನ್ ಗೊತ್ತು ತಾನೇ, ನನಗೆ ಬೇರೆ ಯಾವ ಹುಡುಗರನ್ನ ಕಂಡ್ರು ನನಗೆ ಇಷ್ಟ ಆಗಲ್ಲ. ನಾನು ಮಾತಾಡೋದೇ ಕಮ್ಮಿ ಅಂತ ಹೇಳಿ. ಅದು ಬಿಟ್ಟು ಅವ್ನು ನೋಡಿದ್ರೆ ಅನ್ನ ಅನ್ಬೇಡ ಅಂದ. ಆಯ್ತು ಬಿಡಿ ಅಂತ ಹೇಳಿ ವಿಶ್ವ ಅಂದೆ. ಅದನ್ನ ನೋಡಿ ಆಮೇಲೆ ಹಿಂಗ್ ಹೋಗ್ಬೇಕಾದ್ರೆ ಜೊಲ್ ಸುರಿಸ್ತಾ ಇದ್ದಾನೆ ಹಾಗೆ ನೋಡ್ತಾ. ಅವ್ನು ನೋಡೋ ರೀತಿ ನನಗೆ ಯಾಕೋ ಇಷ್ಟನೇ ಆಗ್ಲಿಲ್ಲ ರಾಜು. ಅದಕ್ಕೆ ಹೇಳ್ದೆ. ನಿನ್ಗೆ ನೀನ್ ಹೇಳ್ತೀನಿ ಆ ರೀತಿ ಬೇರೆಯವ್ರು ನೋಡಿದ್ರೆ ಇಷ್ಟ ಆಗತ್ತಾ ಹೇಳು? ಇಲ್ಲಮ್ಮ, ಅವನಿರೋದೇ ಹಾಗೆ, ಅರ್ಥ ಮಾಡ್ಕೊ. ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ನೀನು ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡೋದು ಸರಿ ಅನ್ಸಲ್ಲ, ಸರಿನಾ? ಸರಿ ಹೋಗು, ಕಾಫಿ ತೊಗೊಂಡ್ ಬಾ. ಆವಾಗಲೇ ತೊಗೊಂಬರ್ತೀನಿ ಅಂತ ಹೋಗಿ ಕೈ ಬಿಸ್ಕೊಂತ ಆಗ ಬಂದೆ. ಇವಾಗಾದ್ರೂ ಹೋಗಿ ಸ್ವಲ್ಪ ಕಾಫಿ ತಂದು ಕೊಡು, ನನಗೆ ಕುಡಿತೀನಿ. ರಾಜು, ಅದು ಒಂದು ನಿಮಿಷ, ನನ್ನ ಪರ್ಸ್ನ ಇಲ್ಲೇ ಬಿಟ್ಟೋಗಿದ್ದೆ. ಹೌದಾ ಸರ್? ಬನ್ನಿ ಸರ್, ಕೂತ್ಕೊಳ್ಳಿ. ಅಯ್ಯೋ, ಸರ್ ಅಂತ ಇದ್ದೀನಲ್ಲ. ಸಾರಿ. ಬಾರೋ, ಇಲ್ಲಿ ಕೂತ್ಕೋ. ಕಾಫಿ ತೊಗೊಂಬರ್ತಾಳೆ ಮಧು, ಕುಡ್ದೇ ಹೋಗುವಂತೆ. ಹೌದಾ? ಹಾಗಾದರೆ ಸರಿ, ನಾನು ಕಾಫಿ ಕುಡಿಬೇಕಂತಾನೇ ಬಂದೆ. ಯಾಕೋ ನನಗೆ ಇಲ್ಲಿಂದ ಹೋಗೋದಕ್ಕೆ ಮನ್ಸಾಗ್ತಾ ಇಲ್ಲ ರಾಜು. ಏನ್ ಗಂಡ್ಸ್ರೋ ಏನೋ, ಹೆಣ್ಣು ಹುಡುಗಿನ ನೋಡಿದ್ರೆ ಸಾಕು, ಚೆನ್ನಾಗಿರೋ ಹುಡುಗಿನ ನೋಡಿದ್ರೆ ಅವು ಜೊಲ್ ಸುರಿಸ್ಕೊಂತ ನಿಂತು ಬಿಡ್ತಾವೆ. ಸರ್, ಯಾಕೆ ಸರ್ ವಾಪಸ್ ಬಂದ್ರಿ?
ಇಲ್ಲ ರಾಜು, ನನಗೆ ಮಾತ್ರ ಇವತ್ತು ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಅವಳನ್ನು ಬಿಟ್ಟು ಹೋಗೋದಕ್ಕೆ ಆಗ್ತಾ ಇಲ್ಲ. ನೀನು ಹೇಗೋ ಅವಳ ಜೊತೆ ಅವಳನ್ನ ಮುಡ್ದೆ ಹಾಗೆ ಇದೆಯಾ? ನನಗೆ ಅವಳನ್ನ ನೋಡಿದ ಕ್ಷಣದಿಂದನೇ ಇರೋದಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ನೀನು ಹಾಗೆ ಇದೆಯಾ ಅಂದರೆ ಗ್ರೇಟ್ ಅಪ್ಪ. ನನಗಾಗ್ತಾ ಇಲ್ಲ. ಇವತ್ತೇ ಅವಳನ್ನ ಕಳಿಸ್ಕೊಟ್ಬಿಡು ನನ್ನ ಜೊತೆಗೆ. ಇಲ್ಲ ಸರ್, ಇವತ್ತು ಆಗಲ್ಲ. ಯಾಕಂದರೆ ಇವತ್ತು ಅವ್ರ ಮನೇಲಿ ಅವ್ರ ಅತ್ತಿಗೆ ಬರ್ತಾ ಇದ್ದಾರೆ. ಇವತ್ತು ನಾನೇನಾದರೂ ಕಳಿಸಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾಳೆನೇ ಕಳಿಸ್ತೀನಿ ತಗೊಳ್ಳಿ ಸರ್. ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ. ನೀನು ಹೇಳಿದಾಗ ನಾನು ಕೇಳಬೇಕಾ? ನಾನು ಹೇಳಿದಾಗ ನೀನು ಕೇಳಬೇಕಾ? ಹಾಂ, ದುಡ್ಡು ಕೊಡೋನು ನಾನು ಹೇಳಿದಿರೋ ಹಾಗೆ ನೀನು ಕೇಳಬೇಕು. ನೀನು ಹೊರಗಡೆ ಹೋಗು, ನಾನು ಅವಳ ಜೊತೆ ಮಾತಾಡ್ತೀನಿ. ನೀನು ಹೊರಗಡೆ ನಿಂತ್ಕೋ, ನೀನು ಬರೋದಕ್ಕೆ ಹೋಗ್ಬೇಡ ಇಲ್ಲಿ. ಅವಳು ಇವಾಗ ನನ್ನ ಪ್ರಾಪರ್ಟಿ. ಹೋಗು. ಅದು ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನಿಮ್ಮ ಕೈ ಮುಗಿತೀನಿ, ಅರ್ಥ ಮಾಡ್ಕೊಳ್ಳಿ. ಹೋಗು ಇಲ್ಲಿಂದ, ಹೊರಗಡೆ ಹೋಗು. ಏನು ಫಿಗರ್ ಇದೆ? ಇಂಥ ಫಿಗರ್ನ ನಾನು ಬಿಟ್ಟು ಹೋಗೋದು ಹೇಗೆ? ಅದರಲ್ಲಿ ಇವನೊಬ್ಬ ಕಾಡ್ತಾನೆ ಹಾಗೆ. ಅದು ರಾಜು ಎಲ್ಲಿ ಹೋದಾನ? ಯಾಕೆ ನಿನಗೆ ನಾನಿಲ್ಲಿದ್ದರೆ ಏನು ಪ್ರಾಬ್ಲಮ್ಮಾ? ರಾಜುನೇ ಬೇಕಾ? ರಾಜು ಹೊರಗಡೆ ಹೋಗಿದ್ದಾನೆ, 5 ನಿಮಿಷ ಬರ್ತೀನಿ ಅಂತ ಹೇಳೋದ. ಯಾಕೆ? ಅಯ್ಯೋ, ನನ್ನ ಗಂಡನ ನಾನು ಕೇಳಿದ್ರೆ ಯಾಕೆ ಅಂತ ಕೇಳ್ತಿರಲ್ಲ. ತಗೊಳ್ಳಿ, ಕಾಫಿ ಕುಡೀರಿ. ನಾನು ಅಲ್ಲಿಂದ ಇಲ್ಲಿವರೆಗೂ ಕಾಫಿ ಕುಡಿದು ಬಂದಿದ್ದೀನಿ ಅಂತ ಅನ್ಕೊಂಡ್ಯಾ? ಮತ್ತೆ ಏನಕ್ಕೆ ಬಂದಿದ್ದೀರಾ? ರಾಜನ್ ಜೊತೆ ಮಾತಾಡೋದಕ್ಕಾ? ಇಲ್ಲ, ನಾನು ಬಂದಿರೋದೇ ನಿನಗೋಸ್ಕರ, ನಿನ್ನನ್ನು ನೋಡೋಕ್ಕೆ, ನಿನ್ನನ್ನು ಅನುಭವಿಸೋದಕ್ಕೆ. ಯಾಕೆ ನನ್ನ ಮನಸ್ಸಿಗೆ ಈ ರೀತಿ ಒದ್ದಾಡ್ತಾ ಇದೆ? ಅದು ಮಧುನ ನಾನು ಅವನ ಜೊತೆ ಬಿಟ್ಟಿರೋದಕ್ಕ? ನನಗೆ ಮಧು ಮೇಲೆ ಏನಾದರೂ ಫೀಲಿಂಗ್ಸ್ ಇದೆಯಾ? ಹೌದು ಅನ್ನಿಸ್ತಾ ಇದೆ. ಅವಳು ಸರಿ ಇಲ್ಲ. ಅಲ್ಲ, ನಾನು ಹೇಳಿದೆ ನೀನು ಕಳಿಸ್ತೀನಿ ಅಂತೇಳಿ, ಆದರೂ ನನ್ನನ್ನು ಹೊರಗಾಗಿ ಕದ ಹಾಕ್ಬಿಟ್ಟ. ಇವಾಗ ನಾನು ಏನು ಮಾಡಲಿ? ತಗೊಳ್ಳಿ ಅಣ್ಣ, ಕಾಫಿ ಕುಡೀರಿ, ಆಮೇಲೆ ಮಾತಾಡ್ಬೋದು. ಅಲ್ಲಿ ಕೆಳಗಡೆ ಕೂತು ಕಾಫಿ ಕುಡೀರಿ, ಚಾಪಿ ಹಾಕ್ಸಿದ್ದೀನಿ, ಅಲ್ಲಿ ಕುತ್ಕೊಂಡು ಕಾಫಿ ಕುಡೀರಿ ಅಣ್ಣ. ಅನ್ನನ? ಯಾವಳೆ ಅನ್ನ? ಅಣ್ಣಗಿನ್ನ ಏನಿಲ್ಲ. ನಾನು ಇವಾಗ ನಿನ್ನ ಗಂಡ. ಅನ್ನ ಅಂತೆ, ಅನ್ನ ಗಂಡ ಅನ್ನು ಇನ್ನು ಮುಂದೆ, ಸರಿನಾ? ನಿನ್ನ ಗಂಡನೇ ನೀನು ಇನ್ನೂವರೆಗೂ ಮುಟ್ಟಿಲ್ಲ. ಯಾಕೆ ಗೊತ್ತಾ? ನನಗೋಸ್ಕರ ಅವನು ನಿನ್ನ ಮುಟ್ಟಿಲ್ಲ. ನಾನು ನಿನ್ನ ಮುಟ್ಟಿದ ಮೇಲೆ ಅವನು ಬೇಕಿದ್ರೆ ನಿನ್ನ ಮುಟ್ತಾನೆ ಅಂತ ಹೇಳಿ ನಿನ್ನ ಮುಟ್ಟಿಲ್ಲ ಅವನು. ನೀನು ಏನು ಹೇಳ್ತಾ ಇದ್ದೆ? ನೀನು ಮೊದಲು ಸರಿಯಾಗಿ ಮಾತಾಡೋದು ಕಲ್ಕೊ, ಆಮೇಲೆ ಹೇಳೋದಕ್ಕೆ ಬಾ. ಅದು ಬಿಟ್ಟು ಹುಡುಗಿರ ಹತ್ರ ಎತ್ತಬೇಕು ಅಂತ ಮಾತಾಡ್ತೀಯಾ? ಹಾ, ರಾಜು, ರಾಜು, ಏ ರಾಜು. ಯಾವ ರಾಜುನೂ ಇಲ್ಲ, ಯಾವ ಗೀಜುನೂ ಇಲ್ಲ. ಇಲ್ಲಿ ನನ್ನ ಬಿಟ್ರೆ ಬೇರೆ ಯಾರು ಬರಲ್ಲ ಇವಾಗ. ಅದು ಗೊತ್ತಾಯ್ತಾ? ನೋಡು, ಸುಮ್ಮನೆ ದೂರ ಸರಿದ್ಬಿಡು. ನನ್ನ ಹತ್ರ ಬಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ನೋಡು, ಇವಾಗಲೇ ಹೇಳ್ತಾ ಇದ್ದೀನಿ. ಏನು ಮಾಡ್ತೀಯ ಡಾರ್ಲಿಂಗ್? ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಲಿ? ಏನೂ ಮಾಡೋಕ್ಕಾಗಲ್ಲ. ರಾಜು, ರಾಜು ಎಲ್ಲಿದೆಯಾ? ರಾಜು, ಬೇಗ ಬಾ ರಾಜು. ಇಲ್ಲ, ಅವಳು ನನ್ನವಳು. ಅವನಿಗೆ ನನಗೆ ಕೊಡೋಕೆ ಇಷ್ಟ ಆಗ್ತಾ ಇಲ್ಲ. ಸರ್, ಏನು ಮಾಡ್ತಾ ಇದ್ದೀರಿ ನೀವು? ಬಿಡಿ ಸರ್, ಅವಳನ್ನ ಬಿಡಿ. ನೀನು ಯಾಕೋ ಬಂದೆ ಒಳಗಡೆ? ಹೋಗು. ಇವಾಗೇನೋ ನೀವು ಸರಿತೀರಾ ಇಲ್ವಾ? ರಾಜು, ನನ್ನ ಪ್ಲೀಸ್ ಕಾಪಾಡು ರಾಜು. ಅಲ್ಲ ರಾಜು, ಇವನ ಹತ್ರ ಬಿಟ್ಟು ಯಾಕೆ ಹೋದಿ ರಾಜು ನೀನು? ಪ್ಲೀಸ್ ರಾಜು. ಅಮ್ಮ. ಮಗನೇ, ನಿನಗೆ ಈಗ ಹೇಳಿದ್ರೆ ಸರಿ ಹೋಗಲ್ಲ. ಸರಿತೀಯೋ ಇಲ್ವೋ? ಏಯ್, ನೀನು ಯಾವನು ಇಲ್ಲಿಗೆ ಬರೋದಕ್ಕೆ? ಹೋಗು, ನಿನಗೆ ದುಡ್ಡು ಬಿಸಾಕಲ್ವಾ? ಇಲ್ಲಿ ಬಂದು ಏನು ನಾಟಕ ಮಾಡ್ತಾ ಇದೀಯಾ? ಇಲ್ಲಿಂದ ಹೊರಟೋಗು. ಅಮ್ಮ, ಏನೋ ಮಗನೇ, ನನ್ನನ್ನೇ ತಾಳ್ತೀಯಾ? ಯಾಕೋ, ಏನು ಸೊಕ್ಕ? ಹೇಯ್, ಅವಳು ನನ್ನ ಹೆಂಡತಿ, ಅವಳು ನನ್ನವಳು. ಅವಳನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ ಕಣೋ. ನಿನ್ನನ್ನು ಇಲ್ಲಿ ಇವತ್ತು ಪೊಲೀಸರಿಗೆ ಹಿಡಿದು ಕೊಡಬೇಕು ಅಂತಾನೆ ನನ್ನ ಕರ್ಸಿರೋದು ಕಣೋ. ಅರ್ಥ ಮಾಡ್ಕೊಳ್ಳೋ. ಏನೋ ನನಗೆ ವಾಪಸ್ ಮಾತಾಡ್ತೀಯಾ? ಎಷ್ಟು ಇರಬೇಕು ನನ್ನ ದಿಮಾಕು? ಹಾಂ, ಅವಳಿಗೆ ನೀನು ಯಾರು ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏ ಮಧು, ಇವನು ಸರಿ ಇಲ್ಲ. ಇವನೇ ನನಗೆ ಒಂದು 4 ಜನ ಹುಡುಗಿರನ್ನ ಮದುವೆಯಾಗಿ ನನಗೆ ಮಾರಿರೋದು. ಇವಾಗ ನಿನ್ನನ್ನು ಮಾರಬೇಕು ಅಂತ ಹೇಳಿ ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡು ಇಲ್ಲಿ. ಹಾಂ, ನಿನ್ನ ಗಂಡ ಸರಿಯಲ್ಲ ಇವನು. ನಿಂದ ಮೋಸ ಹೋಗ್ತಾ ಇದೆಯಾ? ಮೋಸ. ಅದನ್ನ ಬಿಟ್ಟು ಇವನು ಗಂಡ ಅಂತೆ, ಗಂಡ. ಏನೋ ಹೇಳ್ತಾ ಇದೆಯಾ ನಿಮ್ಮವ್ವನ್? ಹಾಂ, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಯ್ಯೋ, ನೀನು ಗಾಳಿಗೆ ಬೀಳ್ತೀನಿ. ಬಿಡು ರಾಜು, ನನ್ನ ತಪ್ಪಾಯ್ತು ರಾಜು. ಇನ್ನೊಂದ್ಸರಿ ನೀನು ಎಂತಿ ತಂಟಿಗೆ ಬರಲ್ಲ. ಬಿಡು ರಾಜು, ನನ್ನ ಕಾಲು ಮುಗಿತೀನಿ. ಬಿಡು ರಾಜು. ರಾಜು, ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ. ನನ್ನ ಹತ್ರನೇ ಕೆಡ್ತಾ ನಡ್ಕೋತಾನೆ. ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ ರಾಜು. ಹೇ ಮಗನೇ, ನನ್ನವಳು ಕಣವಳು. ಅವಳನ್ನ ನಾನು 4 ವರ್ಷ ಪ್ರೀತಿ ಮಾಡಿದ್ದೀನಿ ಗೊತ್ತಾ? ನಿನಗೆ ಮಾರಬೇಕು ಅಂತ ಅನ್ಕೊಂಡಿದ್ದು ನಿಜ. ಆದರೆ ನೀನು ಅವಳ ಹತ್ರ ಹೋಗ್ಬೇಕಾದ್ರೆ ನನಗಾಗಿರುವಂಥ ಫೀಲಿಂಗ್ಸು ಬೇರೆನೇ ಇದೆ ಕಣೋ. ಬೇರೆಯವ್ರನ್ನ ನಿನಗೆ ಮಾರಿರ್ಬೋದು, ಆದರೆ ಇವಳನ್ನ ಮಾರೋದಕ್ಕೆ ನನಗೆ ಮನಸ್ಸಿಲ್ಲ ಕಣೋ. ಯಾಕಂದರೆ ಅವಳನ್ನ ನನ್ನನ್ನು ನಂಬಿ
ಅಂಥ ಮನೆ ಅಂಥ ಫ್ಯಾಮಿಲಿನ ಬಿಟ್ಟು ನನ್ನ ಜೊತೆ ಬಂದಿದ್ದಾಳೆ. ಇವಳನ್ನ ನಿನಗೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಕಣೋ. ಆ ಫೋಟೋ ಡಿಲೀಟ್ ಮಾಡಿದ್ರೆ ಸರಿ ಮಗನೇ, ಇಲ್ಲ ನಿನ್ನ ಬಾಸ್ನ ಇಬ್ಬರನ್ನೂ ಸುಮ್ಮನೆ ಬಿಡಲ್ಲ. ಹೊರಟೋಗಿ ಇಲ್ಲಿಂದ. ತಪ್ಪಾಯ್ತು ರಾಜು, ತಪ್ಪಾಯ್ತು. ಇನ್ನೊಂದ್ಸಲ ನಿನ್ನ ಹುಡುಗಿ ನಿನ್ನ ತಂಟೆಗೆ ನಾನು ಬರಲ್ಲ. ಇನ್ನು ಮುಂದೆ ನಿನ್ನ ಜೊತೆ ಯಾವುದೇ ರೀತಿಯಾದ ಕೆಲಸಗಳನ್ನು ನಾನು ಇಟ್ಕೊಳ್ಳಲ್ಲ. ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ರಾಜು. ಪ್ಲೀಸ್ ರಾಜು, ನನ್ನ ಬಿಟ್ಬಿಡು ರಾಜು. ಬೇಡ ರಾಜು, ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ. ಅವನ್ನ ಪೊಲೀಸ್ಗೆ ಒಪ್ಪಿಸ್ಬಿಡೋಣ. ನನ್ನ ಜೊತೆನೆ ಕೆಟ್ಟದಾಗಿ ನೋಡ್ಕೊಂಡ. ಅವನ್ನ ಮಾತ್ರ ಸುಮ್ಮನೆ ಬಿಡೋದಕ್ಕೆ ಬೇಡ ರಾಜು. ಪ್ಲೀಸ್ ರಾಜು. ಹಾಳಾಗಿ ಹೋಗ್ಲಿ ಮಧು, ಎಲ್ಲಾದರೂ ಹೋಗ್ಲಿ, ಬದುಕೋಲಿ. ನನ್ನ ಪ್ರಾಣ ಭಿಕ್ಷಣ ಕೊಡ್ತಾ ಇದ್ದೀನಿ. ಹೋಗೋ ಇಲ್ಲಿಂದ. ಇನ್ನೊಂದ್ಸಾರಿ ನಮ್ಮ ತಂಟೆಗೆ ಏನಾದರೂ ಬಂದರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಮಗನೇ. ಇಲ್ಲಿಂದ ಹೊರಟೋಗು. ಸರಿ ರಾಜು, ಇನ್ನೊಂದ್ಸರಿ ನೀನು ಯಾವತ್ತು ಈ ಮನೆ ಕಡೆ ನಿನ್ನ ಕಡೆ ಯಾವತ್ತೂ ಕಾಲಿಡಲ್ಲ. ನನ್ನ ತಪ್ಪಾಯ್ತು ರಾಜು. ಹೋಗ್ತೀನಿ ಇಲ್ಲಿಂದ.